ಪ್ಲೇ ಆಫ್ ರೇಸ್ನಲ್ಲಿ ಇನ್ನೂ 2 ತಂಡಗಳು ಜೀವಂತವಾಗಿವೆ. 4 ತಂಡಗಳು ಈಗ ಭಾರೀ ಸಂಕಷ್ಟದಲ್ಲಿ ಸಿಲುಕಿಕೊಂಡಿವೆ. ಎಷ್ಟು ಗೆಲುವು, ಎಷ್ಟು ಸೋಲು, ಎಷ್ಟು ಬೇಕು ನೆಟ್ ರನ್ ರೇಟ್? ಅಂದರೆ NRR. ಪ್ಲೇ ಆಫ್ ರೇಸ್ ಈಗ ನಿಧಾನವಾಗಿ ತುಂಬ ರೋಚಕವಾಗುತ್ತಿದೆ ಪ್ರಿಯ ವೀಕ್ಷಕರೇ. ಏಕೆಂದರೆ ಒಂದು ಗೆಲುವು ಅಥವಾ ಒಂದು ಸೋಲು ಪ್ರತಿಯೊಂದು ತಂಡದ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಿಸಬಲ್ಲದಾಗಿದೆ. ಒಂದೆಡೆ ಮುಂಬೈ ಇಂಡಿಯನ್ಸ್ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದರೆ, ಇತ್ತೀಚೆಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ CSK ವಿರುದ್ಧ ಗೆದ್ದಿತ್ತು. ಇದರ ಪರಿಣಾಮವಾಗಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಚಿತ್ರ ಮೊದಲು ತುಂಬ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಈಗ ನಿಧಾನವಾಗಿ ಗೊಂದಲಮಯವಾಗುತ್ತಿದೆ. ಈಗ ಮುಂದೆ ಹೋಗುವ ಅವಕಾಶ ಕೆಲವು ತಂಡಗಳಿಗಷ್ಟೇ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್, ಸನ್ರೈಸರ್ಸ್ ಹೈದರಾಬಾದ್, ಪಂಜಾಬ್ ಕಿಂಗ್ಸ್ ಅಥವಾ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನೂ ಪೈಪೋಟಿಯಲ್ಲಿದ್ದಾವೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್, ಮುಂಬೈ ಇಂಡಿಯನ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಪಯಣ ಮುಗಿಸಿಕೊಂಡಿವೆ. ಇದೀಗ ನೆಟ್ ರನ್ ರೇಟ್ ಆಧಾರದಲ್ಲಿ ಒಂದು ಪರಿಸ್ಥಿತಿಯನ್ನು ನೋಡಿದರೆ RCB ಬಳಿ 16 ಪಾಯಿಂಟ್ಸ್ ಇವೆ ಮತ್ತು ಮುಂದಿನ ಪಂದ್ಯಗಳಲ್ಲಿ ಪಂಜಾಬ್ ಹಾಗೂ SRH ವಿರುದ್ಧ ಇವೆ. ಪಂಜಾಬ್ ಮತ್ತು SRH ಎರಡೂ RCBಯನ್ನು ಸೋಲಿಸಿದರೆ RCB 16 ಅಂಕಗಳಲ್ಲೇ ಉಳಿಯುತ್ತದೆ. ಆದರೆ ಇದರ ಪರಿಣಾಮ ನೆಟ್ ರನ್ ರೇಟ್ ಮೇಲೆ ಬೀಳುತ್ತದೆ. ಈಗಿರುವ ರನ್ ರೇಟ್ ಏನು ಅಂದರೆ 1.053. ಬಹುತೇಕ ತುಂಬ ಒಳ್ಳೆ ರನ್ ರೇಟ್ ಯಾವ ಟೀಮಿನಲ್ಲೂ ಇಲ್ಲ. ಗುಜರಾತ್ ಟೈಟನ್ಸ್ ತಂಡಕ್ಕೆ KKR ಮತ್ತು CSK ವಿರುದ್ಧ ಪಂದ್ಯಗಳಿವೆ. ಆದರೆ ಅವರ NRR ನೋಡಿದರೆ 0.51 ಇದೆ. KKR ಮತ್ತು CSK ಎರಡೂ ಪಂದ್ಯಗಳನ್ನು ಗೆದ್ದರೆ GT ಕೂಡ 16 ಅಂಕಗಳಲ್ಲೇ ಉಳಿಯಬಹುದು. ಆದರೆ KKR ಮತ್ತು CSK ಖಾತೆಗೂ 2 ಅಂಕಗಳು ಸೇರುತ್ತವೆ. 16 ಅಂಕಗಳು ಪ್ಲೇ ಆಫ್ ರೇಸ್ನಲ್ಲೂ ಉಳಿಯಲು ಸಾಕಾಗಬಹುದು. ಆದರೆ ರನ್ ರೇಟ್ ನೋಡಿದರೆ ತುಂಬ ಕಷ್ಟ ಆಗುತ್ತದೆ. ಈಗ SRH ಬಗ್ಗೆ ನೋಡಿದರೆ ಅವರು RCBಯನ್ನು ಸೋಲಿಸಿ CSK ಸೋತರೂ 16 ಅಂಕಗಳಾಗಿ ತಲುಪಬಹುದು. ಈಗ ನೆಟ್ ರನ್ ರೇಟ್ 0.331 ಇದೆ. ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಮ್ಮ ಪಂದ್ಯಗಳನ್ನು ಸೋತರೆ ಅವರ ರನ್ ರೇಟ್ ಕುಸಿತದೆ. ಇಂತಹ ಸಂದರ್ಭದಲ್ಲಿ SRH ಒಂದು ಗೆಲುವು ಮತ್ತು ಒಂದು ಸೋಲಿನೊಂದಿಗೆ 16 ಅಂಕಗಳಿಗೆ ಬಂದರೆ ಅವರ ರನ್ ರೇಟ್ ಕೂಡ ಹೆಚ್ಚು ನಂಬರ್ 1 ಸ್ಥಾನಕ್ಕಾಗಿ ಏರಬಹುದು. ಪಂಜಾಬ್ 2 ಪಂದ್ಯಗಳನ್ನು ಗೆದ್ದರೆ ಅವರ ಅಂಕಗಳು 17. 16ಕ್ಕಿಂತ 1 ಅಂಕ ಜಾಸ್ತಿ ಆಗುತ್ತದೆ. ಅವರಿಗೆ ಸುಲಭವಾಗಿ ಪ್ಲೇ ಆಫ್ ಹೋಗುವ ಚಾನ್ಸಸ್ ಸಿಗುತ್ತದೆ. ಇದೀಗ ರಾಜಸ್ಥಾನ್ ರಾಯಲ್ಸ್ ಕಡೆಗೆ ಬರೋದಾಯಿತು ಅಂದರೆ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಇಬ್ಬರು ಕೂಡ 12 ಪಾಯಿಂಟ್ಗಳಾಗಿವೆ. ಅವುಗಳು 14 ಮತ್ತು 16 ಅಂಕಗಳು ಗಳಿಸಲು ಅವಕಾಶ ಹೊಂದಿವೆ. ರಾಜಸ್ಥಾನ್ ರಾಯಲ್ಸ್ ಇನ್ನೂ 3 ಪಂದ್ಯಗಳು ಬಾಕಿ ಇವೆ. ಸತತ 3 ಪಂದ್ಯಗಳನ್ನು ಗೆದ್ದಿದ್ದರೆ ಅವರು ಹೆಚ್ಚಿನ ಅಂಕಗಳಲ್ಲಿ ಪ್ಲೇ ಆಫ್ ತಲುಪುವ ಸಾಧ್ಯತೆ ತುಂಬ ಇದೆ. ಮತ್ತೊಂದು ಕಡೆ RCB, GT ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡ 16 ಅಂಕಗಳಿಗೆ ತಲುಪಿದರೆ ಅಥವಾ SRH ಕೂಡ 16 ಅಂಕಗಳ ಬಂದಿದ್ದರೆ ಯಾರ ರನ್ ರೇಟ್ ಹೆಚ್ಚು ಉತ್ತಮವಾಗಿರುತ್ತದೋ ಅವರು ಮೊದಲ ಸ್ಥಾನಗಳನ್ನು ಜಯಿಸುವ ಖ್ಯಾತಿಯಾಗಿರುತ್ತೆ. ಚೆನ್ನೈ ಸೂಪರ್ ಕಿಂಗ್ಸ್ ಮುಂದಿನ 2 ಪಂದ್ಯಗಳು SRH ಮತ್ತು GT ವಿರುದ್ಧ ಕಡ್ಡಾಯವಾಗಿ ಗೆಲ್ಲಲೇಬೇಕು. ಅದಕ್ಕಾಗಿಯೇ ವಿಡಿಯೋ ಆರಂಭದಲ್ಲೇ ಹೇಳಿದಂತೆ GT ತಮ್ಮ 2 ಪಂದ್ಯಗಳನ್ನು ಸೋತು CSK, SRH ಮತ್ತು GT ಸೋಲಿಸಿದರೆ CSK ಕೂಡ 16 ಅಂಕಗಳಿಗೆ ತಲುಪಬಹುದು. ಈ ಸಂದರ್ಭದಲ್ಲಿ ನೆಟ್ ರನ್ ರೇಟ್ ತುಂಬ ಮುಖ್ಯವಾಗುತ್ತೆ ಪ್ರಿಯ ವೀಕ್ಷಕರೇ. 1 ಪಾಯಿಂಟ್ ರನ್ ರೇಟಿಂದ ಟೀಮು ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ, ಇಲ್ಲ ಪ್ಲೇ ಆಫ್ ರೇಸಿಂದ ಹೊರಗೋಗುತ್ತೆ. ಯಾಕಂದರೆ ಸುಲಭವಾಗಿ 4 ತಂಡಗಳು ಅಥವಾ 5 ತಂಡಗಳು 16 ಪಾಯಿಂಟ್ ತೊಗೊಂಡ್ರೆ ಆವಾಗ ಯಾರ ರನ್ ರೇಟ್ ಯಾವ ತಂಡಕ್ಕೆ ಜಾಸ್ತಿ ಇದೆ ಅನ್ನೋದ್ರ ಮೇಲೆ ಆರ್ಡರ್ ಬರುತ್ತೆ. ಈಗ RCBದು ಫಸ್ಟ್ ಹೇಳಬೇಕು ಅಂದರೆ RCBದು ಚೆನ್ನಾಗಿದೆ ರನ್ ರೇಟ್ 1.053 ಏನೋ ಇದೆ ಸಮಥಿಂಗ್. ಸೊ ಅವಾಗ RCBದು ಫಸ್ಟ್ ಚಾನ್ಸ್ ಆಗುತ್ತೆ, ಮೊದಲನೇ ಸ್ಥಾನ. ಅದಾದಮೇಲೆ ಪಂಜಾಬ್ ಬರ್ಬೋದು, ಅವ್ರ ರನ್ ರೇಟ್ ಚೆನ್ನಾಗಿತ್ತು ಅಂದರೆ, ಇಲ್ಲಾಂದರೆ GT ಬರ್ಬೋದು. ಸೊ ಇವು 5 ತಂಡಗಳು ಇನ್ ಕೇಸ್ ಏನಾದ್ರು ಮಿಸ್ ಮ್ಯಾಚ್ ಆಗಿ ಎಲ್ಲರೂ 16 ಅಂಕಗಳಿಗೆ ತಲುಪಿ ಕೂತರೆ ರನ್ ರೇಟ್ ಮುಖಾಂತರ ಅವರು ಪ್ಲೇ ಆಫ್ಸ್ಗೆ ಯಾರು ಬರಬೇಕು, ಯಾರು ಹೊರಗೆ ಹೋಗಬೇಕು ಅನ್ನೋದು ಡಿಸೈಡ್ ಆಗುತ್ತೆ ಪ್ರಿಯ ವೀಕ್ಷಕರೇ. ಚಾನಲ್ಗೆ ಯಾರೆಲ್ಲ ಹೊಸಬ್ರು ಬಂದಿದ್ದೀರಾ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ತುಂಬ ಮುಖ್ಯವಾದದ್ದು. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.